ಯಲಹಂಕದಲ್ಲಿ 10ನೇ ಏರೋ ಇಂಡಿಯಾ ಶೋ ನಡೀತಾ ಇದೆ. ಈ ವೈಮಾನಿಕ ಪ್ರದರ್ಶನದಲ್ಲಿ ದೇಶ ವಿದೇಶಗಳ ನೂರಾರು ಕಂಪನಿಗಳು ಪಾಲ್ಗೊಂಡಿವೆ. ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡುತ್ತಾ ಇದೆ. ಇದರಲ್ಲಿ ದೆಹಲಿ ಮೂಲದ OYS ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಭಾಗವಹಿಸಿದೆ. Keep looking at the aircraft approaching from your left. At the leader's command, the formation will change from India to Diamond. There they go. ಏರೋ ಇಂಡಿಯಾ 2015 ನ ಘೋಷವಾಕ್ಯ ಅಂದರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಹಾಗಾದರೆ ಏನು ಮೇಕ್ ಇನ್ ಇಂಡಿಯಾ ಅಂದರೆ? ಮೇಕ್ ಇನ್ ಇಂಡಿಯಾ ನಮ್ಮ ರಾಜ್ಯಕ್ಕೆ ಅನ್ವಯ ಆಗೋಕ್ಕೆ ಇನ್ನೂ ಎಷ್ಟು ವರ್ಷಗಳು ಬೇಕು ಅಂತ ಈಗ ನಾವು ಮಾತಾಡೋಣ. ಇನ್ನು ಏರೋ ಇಂಡಿಯಾ 2015ನಲ್ಲಿ OSITಯ ಅನುರಾಧ ಗುಪ್ತಾ ಅವರು VP ಆಗಿರುವಂಥವ್ರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅನುರಾಧ ಮ್ಯಾಮ್, ಹಲೋ. Hi. ನನಗೆ ಫಸ್ಟ್ ಆಫ್ ಆಲ್ ಕ್ಯಾನ್ ಯು ಎಕ್ಸ್ಪ್ಲೇನ್ ಮಿ ಅಬೌಟ್ ದಿಸ್? Yeah, see, we are from OYS Advanced Technologies. It is a Delhi-based company, and our focus is in the homeland security and the defense. Here, we have got systems which is called the Pechora upgrade. The Pechora upgrade is a surface-to-air missile upgrade of the existing systems which the Indian Army has. So we are focusing on the indigenization of the system. So going forward, we have the Akshay 35mm air guns, which can shoot air targets. We have the close-in weapon system where not only we look at the weapons but also at the command and control stations and the air surveillance. So we are talking about an integrated system with the radar, with the guns, with the missile systems, and a integrated command and control system, what you have seen here. This is an indigenous concept. And what do you think about the Make in India system? See, Make in India is a concept very well defined by Mr. Modi. As an Indian, we have a lot of talent. So this talent, why it is only contributing in the technical world for the West? Why not keep the talent here in India? And secondly, why 90% or rather 60% of our defense budget is going into foreign exchange? Why? So why not have an indigenous company taking up the manufacturing, the after-sale support and development of the new technologies? So this is Make in India. Generate the jobs, keep the technology from India. ಥ್ಯಾಂಕ್ ಯು ಮ್ಯಾಮ್ ಫಾರ್ ಸ್ಪೀಕಿಂಗ್ ಟು ಅಸ್. ವೀಕ್ಷಕರೇ, ಇವರು ಹೇಳಿರುವಂತೆ ನೀವೀಗ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಒಂದು ಯುದ್ಧ ಭೂಮಿ ಇದ್ದಂತೆ. ಯುದ್ಧ ಭೂಮಿ ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿರುವಂಥದ್ದು. ಎಲ್ಲ ಮಿಸೈಲ್ಸು ಇಲ್ಲೇ ಇರುತ್ತೆ. ನೀವು ಆ ಕಡೆಗೇನು ನೋಡ್ತಾ ಇದ್ದೀರಾ, ಚಿಕ್ಕದೊಂದು ಗ್ಲಾಸ್ ಇದೆ, ಅದನ್ನ ನಾವು ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಅಂತ ಕರಿತೀವಿ. ಯುದ್ಧಕ್ಕೆ ಬೇಕಾದ ಯಾವ್ಯಾವ ಏನು ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ, ಆ ಎಕ್ವಿಪ್ಮೆಂಟ್ಸ್ ಆ ವಾಹನದಲ್ಲಿ ಸಾಗಿಸಲಾಗುತ್ತೆ. ಇದೆಲ್ಲ ಬೇರೆ ಇರೋದೆಲ್ಲ ಎಲ್ಲ ಮಿಸೈಲ್ಸ್. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನ ಬಳಸಿಕೊಂಡು ನಮ್ಮಲ್ಲೇ ನಾವು ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಅಪ್ಗ್ರೇಡ್ ಮಾಡಬಹುದು ಅನ್ನೋದು ಇವರ ಮಾತು. ನಿಜವಾಗ್ಲೂ ಅಸಾಧ್ಯವಾದದ್ದು ಏನು ಇಲ್ಲ ಅಂತಾನೆ ಹೇಳಬಹುದು. ಮೊದಲಿನ ಕಾಲದಲ್ಲೂ ನಮ್ಮಲ್ಲಿ ಫೈಟರ್ ಫ್ಲೈಟ್ಸ್ ಯಾವುದು ಕೂಡ ಇರಲಿಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಫೈಟರ್ ಫ್ಲೈಟ್ಸ್ ಕೂಡ ಮೇಕ್ ಇನ್ ಇಂಡಿಯಾ ಆಗಿ ಪರಿವರ್ತನೆಗೊಂಡಿರುವಂಥದ್ದು ಇದು ಏರೋ ಇಂಡಿಯಾ 2015ನ ಮತ್ತೊಂದು ವಿಶೇಷತೆ ಅಂತಾನೆ ಹೇಳಬಹುದು. ವಿಡಿಯೋ ಜರ್ನಲಿಸ್ಟ್ ಶಂಕರ್ ಜೊತೆ ನಾಸಿಯಾ ಕೌಸರ್, ಸಮಯ ನ್ಯೂಸ್, ಬೆಂಗಳೂರು. ಬೆಂಗಳೂರಿನ ಯಲಹಂಕದಲ್ಲಿ